ಸತ್ತ ದೇಹದಿಂದಲೇ ಒಬ್ಬ ಮಹಾನ್ ರಾಜ ಹುಟ್ಟಿದ್ರೆ ನಂಬ್ತೀರಾ? ವೇನನ ಪತನದ ನಂತರ ಲೋಕ ಮತ್ತೆ ಅರಾಜಕತೆಯೊಳಗೆ ಬಿತ್ತು. ಆಗ ಮುನಿಗಳು ಮಾಡಿದ್ದು ಅಸಾಧ್ಯವಾದ ಕೆಲಸ. ಅವನ ದೇಹವನ್ನೇ ಮಥನ ಮಾಡಿದರು. ಮೊದಲು ಅವನ ತೊಡೆಯಿಂದ ಒಬ್ಬ ಕತ್ತಲ ಸ್ವರೂಪ ಹೊರಬಂದ. ಅವನು ಅವನ ಎಲ್ಲಾ ಪಾಪಗಳನ್ನು ಹೊತ್ತುಕೊಂಡಿದ್ದ. ಅವನನ್ನು ಕಾಡಿಗೆ ಕಳುಹಿಸಲಾಯಿತು. ಆದರೆ ಅವನ ಕೈಯಿಂದ ಒಂದು ದಿವ್ಯ ಸ್ವರೂಪ ಹೊರಬಂತು. ಕೈಗಳಲ್ಲಿ ಶಂಖ, ಚಕ್ರ, ಕಮಲದ ಗುರುತುಗಳು, ಒಂದು ಪ್ರಕಾಶಮಾನ ತೇಜಸ್ಸು. ಇವನು ಸಾಮಾನ್ಯ ರಾಜ ಅಲ್ಲ, ಇವನು ಪೃಥು ಮಹಾರಾಜ, ವಿಷ್ಣು ಅವತಾರ. ಕತ್ತಲೆಯಿಂದಲೂ ಬೆಳಕು ಹುಟ್ಟಬಹುದು, ಪಾಪ ಅಂತ್ಯವಾಗಬಹುದು, ಧರ್ಮ ಮತ್ತೆ ಬರುತ್ತದೆ. ಅವನು ಭೂಮಿಯನ್ನು ಯಾಕೆ ಹಿಂಬಾಲಿಸಿದ? ಮುಂದಿನ ವಿಡಿಯೋ ನೋಡಿರಿ.